ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅರಮನೆಯ ಮುಂಭಾಗದಲ್ಲಿ ಸದ್ಯ ನಡೀತಾ ಇರುವಂತದ್ದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಏನು ಈಗಾಗಲೇ ಪೊಲೀಸರು ಅರಮನೆಯ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರುವಂತದ್ದು. ಅಲ್ಲದೆ ಏನು ದಸರಾ ಜಂಬೂ ಸವಾರಿ ವೀಕ್ಷಣೆ ಮಾಡಲು ಬರುವಂತಹ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ವಿಐಪಿಗಳಿರ್ಬೋದು, ವಿವಿಐಪಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲರಿಗೂ ಸಹ ಬೇಕಾದಂಥ ರೀತಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ತಾವು ಗಮನಿಸ್ತಾ ಇರ್ಬೋದು. ಈ ಕಡೆ ಎಲ್ಲವೂ ಕೂಡ ವಿವಿಐಪಿ ಹಾಗೂ ಜಡ್ಜಸ್ಗಳ ಗ್ಯಾಲರಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲರೂ ಕೂಡ ಅರಮನೆ ಮೆರವಣಿಗೆಯ ಸಂದರ್ಭದಲ್ಲಿ ಬಂದು ಕೂರುವುದಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ಬಾರಿ 60,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ಕಡಿತಗೊಳಿಸಿ ಕೇವಲ 45,000 ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಮತ್ತೊಂದು ಕಡೆ ಅಂದರೆ ನಗರದ ಸುತ್ತಲೂ ಕೂಡ ಪೊಲೀಸರು ಒಟ್ಟು 6,300 ಪೊಲೀಸರನ್ನ ಹಾಕೊಳ್ಳಲಾಗಿದೆ. CCTV ಡ್ರೋನ್ ಸೇರಿದಂತೆ ಎಲ್ಲ ಬಿಗಿ ಬಂದೋಬಸ್ತ್ಗಳನ್ನು ಕೂಡ ಮಾಡಿರುವಂಥದ್ದು. ಅರಮನೆಯ ಸುತ್ತಲೂ ಕೂಡ CCTVಯನ್ನು ಹಾಕಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಲ್ಲದೆ 1,000 ಹೋಮ್ ಗಾರ್ಡ್ಗಳನ್ನು ಕೂಡ ಈ ಭದ್ರತೆಗೆ ಬಳಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಏನು ಈಗಾಗಲೇ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಅರಮನೆಯತ್ತ ಸಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆನೆಗಳಿಗೆ ಬಣ್ಣ ಬಳಿಯುವ ಕಾರ್ಯ ಕೂಡ ಅಲ್ಲಿ ಸಾಗ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಮಾಂಡೋ ಪಡೆ ಏನಿದೆ ಅದು ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಬರೋದಿಕ್ಕೆ ಬಂದೋಬಸ್ತನ್ನು ಕೊಡಲಿಕ್ಕೆ ಈಗಾಗಲೇ ಅರಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅಂದರೆ ಈಗ ಅವ್ರನ್ನ ಯಾವ್ಯಾವ ಪಾಯಿಂಟ್ನಲ್ಲಿ ನಿಯೋಜನೆ ಮಾಡಿದ್ದಾರೆ ಅಲ್ಲಿಗೆ ತೆರಳುತ್ತಾ ಇರುವಂತಹ ದೃಶ್ಯನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಬಾರಿ ಅರಮನೆಯ ಸುತ್ತಲೂ ಕೂಡ 150ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಡ್ರೋನ್ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿಯೂ ಕೂಡ ಜಂಬೂ ಸವಾರಿ ಸಾಗುವಂತಹ ರಾಜ ಬೀದಿ ಅಂತ ನಾವು ಏನು ಕರಿತೀವಿ ಅಲ್ಲೂ ಸಹ ಬೇಕಾದ ಅಂದರೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, KR ಸರ್ಕಲ್ ಇರ್ಬೋದು, ಫೌಂಟೇನ್ ಸರ್ಕಲ್ ಇರ್ಬೋದು, ಹಾಗೂ ಬನ್ನಿ ಮಂಟಪದವರೆಗೂ ಕೂಡ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅರಮನೆಯ ಮುಂಭಾಗದಲ್ಲಿ ಸದ್ಯ ನಡೀತಾ ಇರುವಂಥದ್ದು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಏನು ಈಗಾಗಲೇ ಪೊಲೀಸರು ಅರಮನೆಯ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರುವಂಥದ್ದು. ಅಲ್ಲದೆ ಏನು ದಸರಾ ಜಂಬೂ ಸವಾರಿ ವೀಕ್ಷಣೆ ಮಾಡಲು ಬರುವಂತಹ ವಿಐಪಿಗಳಿರ್ಬೋದು, ವಿವಿಐಪಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲರಿಗೂ ಸಹ ಬೇಕಾದಂಥ ರೀತಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ತಾವು ಗಮನಿಸ್ತಾ ಇರಬಹುದು. ಈ ಕಡೆ ಎಲ್ಲವೂ ಕೂಡ ವಿವಿಐಪಿ ಹಾಗೂ ಜಡ್ಜಸ್ಗಳ ಗ್ಯಾಲರಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲರೂ ಕೂಡ ಅರಮನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಬಂದು ಕೂರುವುದಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ಬಾರಿ 60,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ಕಡಿತಗೊಳಿಸಿ ಕೇವಲ 45,000 ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಮತ್ತೊಂದು ಕಡೆ ಅಂದರೆ ನಗರದ ಸುತ್ತಲೂ ಕೂಡ ಪೊಲೀಸರು ಒಟ್ಟು 6,300 ಪೊಲೀಸರನ್ನ ಹಾಕೊಳ್ಳಲಾಗಿದೆ. CCTV ಡ್ರೋನ್ ಸೇರಿದಂತೆ ಎಲ್ಲ ಬಿಗಿ ಬಂದೋಬಸ್ತ್ಗಳನ್ನು ಕೂಡ ಮಾಡಿರುವಂಥದ್ದು. ಅರಮನೆಯ ಸುತ್ತಲೂ ಕೂಡ CCTVಯನ್ನು ಹಾಕಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಲ್ಲದೆ 1,000 ಹೋಮ್ ಗಾರ್ಡ್ಗಳನ್ನು ಕೂಡ ಈ ಭದ್ರತೆಗೆ ಬಳಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಏನು ಈಗಾಗಲೇ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಅರಮನೆಯತ್ತ ಸಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆನೆಗಳಿಗೆ ಬಣ್ಣ ಬಳಿಯುವ ಕಾರ್ಯ ಕೂಡ ಅಲ್ಲಿ ಸಾಗ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಮಾಂಡೋ ಪಡೆ ಏನಿದೆ ಅದು ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಬರೋದಿಕ್ಕೆ ಬಂದೋಬಸ್ತನ್ನು ಕೊಡಲಿಕ್ಕೆ ಈಗಾಗಲೇ ಅರಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅಂದರೆ ಈಗ ಅವ್ರನ್ನ ಯಾವ್ಯಾವ ಪಾಯಿಂಟ್ನಲ್ಲಿ ನಿಯೋಜನೆ ಮಾಡಿದ್ದಾರೆ ಅಲ್ಲಿಗೆ ತೆರಳುತ್ತಾ ಇರುವಂತಹ ದೃಶ್ಯನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಬಾರಿ ಅರಮನೆಯ ಸುತ್ತಲೂ ಕೂಡ 150ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಡ್ರೋನ್ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿಯೂ ಕೂಡ ಜಂಬೂ ಸವಾರಿ ಸಾಗುವಂತಹ ರಾಜ ಬೀದಿ ಅಂತ ನಾವು ಏನು ಕರಿತೀವಿ ಅಲ್ಲೂ ಸಹ ಬೇಕಾದ ಅಂದರೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, KR ಸರ್ಕಲ್ ಇರ್ಬೋದು, ಫೌಂಟೇನ್ ಸರ್ಕಲ್ ಇರ್ಬೋದು, ಹಾಗೂ ಬನ್ನಿ ಮಂಟಪದವರೆಗೂ ಕೂಡ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS, ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.